ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಬೇಗ ಎದ್ದು ಎಲ್ಲರೂ ರೆಡಿಯಾಗಿ, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ರೆಡಿ ಆಗಿದ್ದೀವಿ. ನಮ್ಮ ಅಮ್ಮ ಮತ್ತು ಮಗ ಇಬ್ಬರೂ ಊರಿಂದ ಹಾಗೆ ಚಿಕ್ಕಬಳ್ಳಾಪುರ ಬರ್ತಾರೆ. ನಾವಿವಾಗ ಒಂದು 8ಗೆ ನಮ್ಮೂರು ಬಿಡ್ತೀವಿ. ಇಲ್ಲಿ ಮತ್ತೆ ಚಿಕ್ಕಬಳ್ಳಾಪುರಗೆ ಟಿಫನ್ ಅದು ಇದೆಲ್ಲ ತಿನ್ಕೊಂಡು ಬಿಡ್ತೀರಿ. ಸಾಯಂಕಾಲದವರೆಗೂ ಹೋಗೋದು, ನಿಧಾನಕ್ಕೆ ಅಷ್ಟೇ. ನಾವು ನೋಡು, ನಮ್ಮ ಬಾಸ್ ರೆಡಿಯಾಗಿ ಬಂದಿದ್ದಾರೆ. ಬಾಸ್ ರೆಡಿ ಆಗಿಬಿಟ್ಟು ಕಾರ್ ಹತ್ರ ಹೋಗ್ತಾ ಇದ್ದಾರೆ. ಲಗೇಜ್ ಎಲ್ಲ ಅದರಲ್ಲಿ ಇಕ್ಕೋಬೇಕಲ್ಲ, ಸೊ ಹಾಗಾಗಿ ನಮ್ಮದೆಲ್ಲ ರೆಡಿ ಆಯಿತು. ಇನ್ನು ಅವರು ಅಲ್ಲಿ ಊರಿಂದ ಬಿಟ್ಟರೆ ನಾವು ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಅಲ್ಲ, ಒಂದು 10 ಮಿನಿಟ್ಸ್ಗೆ ನಾವು ಚಿಕ್ಕಬಳ್ಳಾಪುರ ರೀಚ್ ಆಗ್ತೀವಿ. ಅವರು ಒಂದು 3/4 ಅವರ್ ಬೇಕಾಗುತ್ತೆ. ಅವ್ರು ಬಂದರೆ ನಾವು ಹೋಗೋದು ಅಷ್ಟೇ. ಸೊ ಹಾಗಾಗಿ ರೆಡಿ ಆಗಿದ್ದೀವಿ. ಈಗ ಪೂಜೆ ಎಲ್ಲ ಆಗಿದೆ, ಬನ್ನಿ ತೋರಿಸ್ತೀನಿ ನಾನು ಪೂಜೆ ಯಾವ ರೀತಿ ಮಾಡಿದ್ದೀನಿ. ಅಂದರೆ ನಾವೆಲ್ಲೇ ಹೋಗ್ಬೇಕಾದ್ರೂ ಪೂಜೆ ಮುಖ್ಯ ಅಲ್ವಾ? ಸೊ ಹಾಗಾಗಿ ಪೂಜೆ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಪೂಜೆ ಈ ರೀತಿ ಮಾಡಿದ್ದೀನಿ ನಾನು, ಸಿಂಪಲ್ಲಾಗಿ. ಮೊನ್ನೆನೇ ಕಳಶ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಈ ಥರ ನಮ್ಮ ಗಿಡದಲ್ಲೇ ಕನಕಾಂಬರ ಹೂವು ಸಿಕ್ಕಿತ್ತು, ಕಟ್ಬಿಟ್ಟು ಕಲಶಕ್ಕೆ ಸ್ವಲ್ಪ ಹಾಕಿ ನಾನು ಸ್ವಲ್ಪ ಮುಡ್ಕೊಂಡಿದ್ದೀನಿ. ಮತ್ತು ರೋಜಾ ಹೂವನ್ನು ಅಷ್ಟೇ ಕಲಶದ ಹತ್ರ ಇಟ್ಟಿರೋದು. ಮತ್ತು ಇಲ್ಲಿ ಕೆಳಗಡೆ ಬಟ್ಲಲ್ಲಿ ಇಟ್ಟಿದ್ದೀನಲ್ಲ, ಅವೆಲ್ಲ ನಮ್ಮ ಗಿಡದಲ್ಲೇ ಸಿಕ್ಕಿರೋದು. ಮೇಲೆ ಒಂದು ವೈಟ್ ಕಲರ್ ರೋಜಾ ಹೂವು ನಮ್ಮ ಗಿಡದಲ್ಲೇ ಸಿಕ್ಕಿರೋದು. ಅದಕ್ಕೆ ಇವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಾನು. ಫ್ರೆಂಡ್ಸ್, ನಾನು ಎಲ್ಲೇ ಆಚೆ ಕಡೆ ಹೋಗಲಿ ಫಸ್ಟು ನಾನು ಪೂಜೆನೇ ಮಾಡೋದು. ಪೂಜೆ ಮಾಡಿಲ್ಲ ಅಂದರೆ ನನಗೆ ಡೇ ಕಂಪ್ಲೀಟೇ ಆಗೋದಿಲ್ಲ. ಸೊ ಹಾಗಾಗಿ ಪೂಜೆ ಮಾಡಿದ್ದೀನಿ. ಇನ್ನು ನೋಡ್ರಿ, ಇಲ್ಲೊಂದು ಲಗೇಜ್ ಇದೆ, ಇವೆಲ್ಲ ಎತ್ಕೊಂಡು ಹೋಗಿವೆ ಲಗೇಜ್ಗಳು. ಈ ಬ್ಯಾಗು, ಸ್ವೆಟರ್ಸು, ಇವು ತಲೆದಿಂಬು, ಮತ್ತು ಬೆಡ್ಶೀಟು, ಒಂದು ಚಾಪೆ, ಇವೆಲ್ಲ ಎತ್ಕೊಂಡು ಹೋಗ್ತೀವಿ. ಕವರು, ತಿಂಡಿ ಕವರು ಇರಲಿ ತಿಂಡಿ ಅಂದ್ಬಿಟ್ಟು ಮನೇಲಿರೋ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟೆಲ್ಲನೂ ನಾವು ಇಕ್ಕೋಬೇಕು. ನಾನು ಅದರಲ್ಲಿ ನೀರು ಹಿಡ್ಕೊಂಡೆ ಕ್ಯಾನಲ್ಲಿ, ಬಟ್ ಸೋರ್ತಾ ಇದೆ. ಇದಿಲ್ಲೇ ಇಟ್ಬಿಟ್ಟು 10 ಲೀಟ್ರ್ ನೀರು ಕ್ಯಾನ್ ಒಂದು ತಗೊಂಡು ಕಾರಲ್ಲಿ ಇಕ್ಕೊಂಡ್ಬಿಡ್ತೀವಿ ನಾವು. ಓಕೆನಾ ಫ್ರೆಂಡ್ಸ್? ಅದೇನೋ ಗೊತ್ತಿಲ್ಲ, ನಂಗೆ ಬರೀ ಪಿಂಕು ಚಡ್ದು ಬಿಟ್ಟಿದೆ. ಎಷ್ಟೊಂದು ಡ್ರೆಸ್ಗಳಿದೆಯೋ ಪಿಂಕಲ್ಲಿ, ಅಂದರೆ ಪ್ಯಾಟ್ರನ್ಸ್ ಬೇರೆ. ಇವಾಗ ಇದೆಯಲ್ಲ ಡ್ರೆಸ್ಸು, ಪ್ಯಾಟ್ರನ್ಸ್ ಬೇರೆ, ಬಟ್ ಕಲರ್ಸ್ ಒಂದೇ. ಅಲ್ಲಿ ಬುಕ್ ಮಾಡೋವಾಗ ನೋಡ್ತೀನಲ್ಲ, ಅದು ನನ್ನ ಕಣ್ಣಿಗೇನೋ ಒಂಥರ ಆಕರ್ಷಕ. ಅದು ನೋಡಿದ ತಕ್ಷಣ ಬುಕ್ ಮಾಡ್ಕೊಂಬಿಡ್ತೀನಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಿಂಕಲ್ಲಿ. ಸೊ ಹಾಗಾಗಿ ಇವತ್ತು ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ ಡ್ರೆಸ್ಸು. ಇನ್ನೂ ಇದ್ದಾವೆ, ಇನ್ನೂ 1 or 2 ಡ್ರೆಸ್ಸಸ್ ಏನೋ ಪಿಂಕ್ವೇ ಇದ್ದಾವೆ, ಇಕ್ಕೊಂಡಿದ್ದೀನಿ ಹೊಸವೇನೆ. ಗೊತ್ತಿಲ್ಲ ಯಾಕೋ ಪಿಂಕು ಏನು ಮಾಡೋಕ್ಕಾಗಲ್ಲ. ಬಂದಮೇಲೆ ಅನಿಸುತ್ತೆ, ಅಯ್ಯೋ ಎಷ್ಟೊಂದೆಲ್ಲ ಇದ್ದಾವೆ ಪಿಂಕು, ಬಟ್ ಆದರೂ ಮತ್ತೇನೂ ಪಿಂಕೇ ಮಾಡಿದ್ದೀನ ಅನಿಸುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಅಲ್ವಾ? ಹಾಗಾಗಿ ಅಷ್ಟೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮನೆ ಬಿಡ್ತಾಯಿದ್ದೀವಿ ನಾವು, ಇವಾಗ ಹೋಗ್ತಾಯಿದ್ದೀವಿ ನಾವು. ಟೈಮ್ ಆಯ್ತಲ್ವ? ಸೊ ಇವಾಗ ಹೋಗ್ತೀವಿ. ಓಕೆನಾ? ಟೈಮ್ 8:15 ಆಗಿದೆ. ಇವಾಗ ಮನೆ ಬಿಡ್ತಾಯಿದ್ದೀವಿ ಫ್ರೆಂಡ್ಸ್ ನಾವು. ಓಕೆನಾ? ಅದೇ ಚಿಕ್ಕಬಳ್ಳಾಪುರದಲ್ಲೇ ಟಿಫನ್ ತಿಂದುಬಿಟ್ಟು ಒಂದೇ ಸಲ ಸ್ಟಾರ್ಟ್ ಆಗ್ತೀವಿ ನಾವು. ಓಕೆನಾ ಫ್ರೆಂಡ್ಸ್? ಇವಾಗ ಹೋಗ್ತಾಯಿದ್ದೀವಿ ನಾವು ಚಿಕ್ಕಬಳ್ಳಾಪುರ. ನಮ್ಮ ಹಸ್ಬೆಂಡು ಕಾರ್ ಓಡಿಸ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಮಾ ತಿರುಗು. ಹಾಯ್ ಫ್ರೆಂಡ್ಸ್. ಅಬ್ಬಾ, ಅಜ್ಜಿ ಮೊಮ್ಮಗನಿಬ್ರು ಮ್ಯಾಚಿಂಗ್ ಅಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್. ಮ್ಯಾಚಿಂಗ್ ಹಾಕ್ಕೊಂಡು ಬಂದಿದ್ದಾರೆ. ಟಿಫನ್ ತಿಂತಾ ಇದ್ದೀವಿ ಫ್ರೆಂಡ್ಸ್ ನಾವು. ನಾವೇನಂದರೆ ಬೇಗ ಟಿಫನ್ ತಿನ್ಕೊಂಡು ಬಿಟ್ಟರೆ ಮತ್ತು ದಾರಿಯಲ್ಲೆಲ್ಲೋ
ನಿಲ್ಲಿಸೋದಿಲ್ಲ, ಸ್ವಲ್ಪ ಬೇಗ ರೀಚ್ ಆಗಬಹುದು ಅಂದ್ಕೊಂಡ್ವಿ. ಫಸ್ಟ್ ನಾವು ಯಡಿಯೂರ ಹೋಗೋಣ, ಅಲ್ಲಿ ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆಯಲ್ವ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ನಮಗೆ ಗೌರ್ಮೆಂಟ್ ಬಸ್ಸಸ್ ಹಾಕಿದ್ರು, ಆ ಬಸ್ಸಲ್ಲಿ ಹೋಗಿದ್ದೆ ನಾನೊಬ್ಬಳೇ ನಮ್ಮ ಮನೆಯಿಂದ. ಬೇರೆ ಎಲ್ಲರೂ ಬಂದಿದ್ದರು, ಬಟ್ ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗಿದ್ದೆ ಬಸ್ಸಲ್ಲಿ. ಆವಾಗ ನೋಡಿದ್ದಿದ್ದು ಅಷ್ಟೇ. ನಮ್ಮಮ್ಮ ನಿದ್ದೆ ಬರ್ತಾ ಇದ್ದಾರೆ ನೋಡಿ, ನಿದ್ದೆ ಬಂದ್ಬಿಟ್ಟಿದೆ. ಅವ್ನು ನೋಡಿ ಕೂತ್ಕೊಂಡಿದ್ದಾನೆ, ಅವನಿಗೂ ನಿದ್ದೆ ಬರ್ತಾ ಇದೆ. ನಾನು ನಿದ್ದೆ ಮಾಡೋಂಗಿಲ್ಲ, ಇವರು ಗಾಡಿ ಓಡಿಸ್ತಾ ಇರ್ತಾರಲ್ವ, ಅದಕ್ಕೆ ನಾನು ನಿದ್ದೆ ಮಾಡಲ್ಲ, ವೀಡಿಯೋಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಮತ್ತು ಯಡಿಯೂರು ನೋಡಿಕೊಂಡು ಮತ್ತೆ ಹೊರನಾಡು ಹೋಗೋಣ ಅಂದ್ಕೊಂಡ್ವಿ. ಫಸ್ಟ್ ನಮ್ಮ ಪ್ಲ್ಯಾನಿಂಗಲ್ಲಿ ಹೊರನಾಡು ಇರಲಿಲ್ಲ, ಯಡಿಯೂರು ಇರಲಿಲ್ಲ. ನಾವು ಮತ್ತೆ ಹೋಗ್ತಾ ಹೋಗ್ತಾ ಇಷ್ಟೆಲ್ಲ ಅಂದ್ಕೊಂಡಿದ್ದು. ಯಡಿಯೂರಿಗೆ ಹೋಗ್ಬಿಟ್ಟು ಸಿದ್ಧಲಿಂಗೇಶ್ವರ ಟೆಂಪಲ್ ದೇವರಿದ್ದಾರಲ್ಲ, ದರ್ಶನ ಮಾಡ್ಕೊಂಡು ಹೋಗೋಣ. ನಮ್ಮ ಹಸ್ಬೆಂಡ್ ನೋಡಿರಲಿಲ್ಲ. ನಾನೇ ಅಂದಿದ್ದು, ರೀ ತುಂಬ ಚೆನ್ನಾಗಿರುತ್ತೆ ಟೆಂಪಲಲ್ಲಿ, ಹೋಗಿ ನೋಡ್ಕೊಂಬರೋಣ ಅಂದರೆ, ಸರಿ ಆಯಿತು ಬಾ ಹೋಗೋಣ, ಹೆಂಗೂ ನಾವು ಹೋಗೋ ದಾರಿಯಲ್ಲೇ ಅಲ್ವಾ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿಗೆ ನಾವು ಪ್ರಯಾಣ ಮಾಡ್ತಾ ಇರೋದು. ಮತ್ತು ಒಂದು ಟೋಲ್ ಬಂತು, ಅದು ಎಷ್ಟು ಗೊತ್ತಾ, ನಾವು ಹೊರನಾಡು ಹೋಗೋ ಅಷ್ಟರಲ್ಲೇ ಒಂದು 4-5 ಟೋಲ್ಸ್ ಸಿಕ್ತು ನಮಗೆ. ಅಂದರೆ ನಾವು ಫಾಸ್ಟ್ರಾಗಿ ಮಾಡಿಸಿದ್ದಲ್ಲ, ಆ ಫಾಸ್ಟ್ರಾಗಿಂದನೇ ಕಟ್ಟಾಗುತ್ತೆ, ನಾವೇನು ಅಮೌಂಟ್ ಏನು ಕೊಡೋಂಗಿರಲಿಲ್ಲ. ಅದಕ್ಕೆ ನಾವು ಫಾಸ್ಟ್ರಾಗ್ಗೆ ನಮ್ಮ ಅಮೌಂಟು ಅದು ಏನು ಸೆಂಡ್ ಮಾಡ್ಕೊಂಡಿದ್ವಿ. ನಾವು 1500 ರುಪೀಸ್ ಸೆಂಡ್ ಮಾಡಿದ್ವಿ. ಅದರಲ್ಲೇ ಫಸ್ಟ್ 1000 ರುಪೀಸ್ ಇತ್ತಲ್ವ, ಹಾಗಾಗಿ. ಮತ್ತು 4-5 ಟೋಲ್ಸ್ ಇತ್ತಲ್ಲ, ಅಲ್ಲಿ ನಾವು ಹೋಗಿ ಅದೇ ಹಂಗೆ ರೋಡಲ್ಲೇ ಹೋಗಬೇಕಲ್ಲ, ಅದೇ ರೋಡಲ್ಲೇ ನೋಡಿಕೊಂಡು ನಾವು ಹೋಗಿದ್ದು. ಅಲ್ಲಿ ಟೆಂಪಲ್ಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 12 ಏನೋ ಆಗಿತ್ತು ಅನಿಸುತ್ತೆ, 12 o'clock ಆಗಿತ್ತು. ತುಂಬ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು. ನಾವು ಪ್ರಯಾಣ ಮಾಡುವಾಗ ಬಿಸಿಲು ಕಮ್ಮಿ ಇತ್ತು. ಮತ್ತು ಹೋಗೋ ದಾರಿಯಲ್ಲಿ ಶಿವಗಂಗೆ ಅಂತ ಇತ್ತು, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅದು ಬೆಟ್ಟ ಹತ್ತಬೇಕಿತ್ತು, ನಾವೇನೂ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಬಿಡು ಅಂದ್ಕೊಂಡ್ವಿ. ಸೊ ಹಾಗಾಗಿ ನಾವು ಶಿವಗಂಗೆ ಹೋಗಿಲ್ಲ. ಇನ್ನು ಬರೋವಾಗ ಹೋಗೋಣ ಅಂದ್ಕೊಂಡ್ವಾ. ಇನ್ನು ಕುಕ್ಕೆಯಿಂದ ಡೈರೆಕ್ಟ್ ನಮ್ಮ ಮನೆಗೆ ಬರಬೇಕಂತೆ, ಬೇರೆ ಎಲ್ಲೂ ಹೋಗಬಾರ್ದು ಅಂದಿದ್ರು. ಸೊ ಹಾಗಾಗಿ ಬರೋವಾಗನೂ ಹೋಗೋಕ್ಕಾಗಿಲ್ಲ, ಹೋಗೋವಾಗನೂ ಹೋಗೋಕ್ಕಾಗಿಲ್ಲ ಶಿವಗಂಗೆಗೆ. ಹೋಗಲಿ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಆಯಿತು, ಹಾಲಿಡೇಸ್ ಇರುತ್ತಲ್ಲ ಆವಾಗ ಬಂದರೆ ಆಯಿತು ಬಿಡು ಅಂದ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ. ಸೊ ಒಟ್ಟಿನಲ್ಲಿ ನಮ್ಮ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗೆ ಇನ್ನು ನಾವು 4 ಜನ ನಮ್ಮ ಹಸ್ಬೆಂಡ್ಗೆ ಬೇಜಾರಾಗ್ತಿರೋದು ಮಾತಾಡಿಕೊಂಡು ಜರ್ನಿ ಹೋಗ್ತಾಯಿದ್ವಿ ಫ್ರೆಂಡ್ಸ್. ನಾವು ನಮ್ಮಮ್ಮ ನನ್ನ ಮಗ ಇಬ್ಬರೂ ನಿದ್ದೆ ಮಾಡಿ ಎದ್ದಿದ್ರು. ನಾನು ವಿಡಿಯೋ ಆನ್ ಮಾಡಿಕೊಂಡೆ, ಏನು ಮಾಡ್ತಾಯಿದ್ದಾರ ನೋಡೋಣ ಅಂತ. ಬಟ್ ನಾನೇನು ನಿದ್ದೆ ಮಾಡಿಲ್ಲ, ಅವರೇ ಮಲ್ಕೊಂಡಿದ್ದಿದ್ದು. ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಹಿಂದೆ ಕೂತ್ಕೊಂಡು. ಮತ್ತು ನನಗೂ ನಿದ್ದೆ ಬಂತು, ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡ. ಮ್ಯಾಂಗೋ ಇತ್ತು, ನಮ್ಮ ಹಸ್ಬೆಂಡ್ಗೆ ಕಾರ್ ಓಡಿಸಿ ಕಾಲು ನೋವು ಬಂದಿತ್ತಲ್ಲ, ಹಾಗಾಗಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅವರು ನಿಲ್ಲಿಸಿದ್ರು ಕಾರು. ಆವಾಗ ನಾನು ಎದ್ದು ನೋಡ್ತಾ ಇದ್ದೆ, ಹಾಗೆಯೇ ಒಂದು ವೀಡಿಯೋನೂ ಮಾಡಿಕೊಂಡೆ. ಮ್ಯಾಂಗೋಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮ್ಯಾಂಗೋಸು ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮಗೆ ಅಂದರೆ ಮಾರ್ನಿಂಗು ಸ್ವಲ್ಪ ದೋಸೆ ದೊಡ್ಡದೇ ಕೊಟ್ಟಿದ್ರು, ತಿಂದಿದ್ವಿ. ಹಸಿವಾಗ್ತಿರ್ಲಿಲ್ಲ. ಮತ್ತು ಕಡಲೆ ಬೀಜನೂ ತಂದಿದ್ದರು ಅಮ್ಮ, ಸ್ವಲ್ಪ ಕೊಟ್ಟರು, ತಿಂದಿದ್ವಿ. ಮತ್ತು ಅದ್ರ ಜೊತೆಗೆ ಮ್ಯಾಂಗೋಸು ತಗೊಂಡಿದ್ವಿ ಅಲ್ಲ, ಮ್ಯಾಂಗೋಸ್ ಎಲ್ಲ ತಿಂದ್ವಾ. ಮಧ್ಯಾಹ್ನ ನಮ್ಗೆ ಹಸಿವೆ ಆಗಿಲ್ಲ, ಹಾಗೆ ನಮ್ಮೇನು ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ ನಾವು. ನೆಕ್ಸ್ಟು ಯಡಿಯೂರಿಗೆ ಬಂದ್ವಿ ನಾವು. ನೋಡ್ರಿ, ಇಲ್ಲಿ ತುಂಬ ಚೆನ್ನಾಗಿತ್ತು ಕುದುರೆಗಳು. ಆ ಕುದುರೆ ಮೇಲೆ ಸವಾರಿ ಮಾಡಬಹುದು, ಬಟ್ ನಾವು ಸವಾರಿ ಮಾಡಲಿಲ್ಲ. ಮತ್ತು ಹಾಗೇ ಹೋಗ್ತಾ ಇದ್ವಿ. ಕಾಲೆಲ್ಲ ಸುಡ್ತಾಯಿತ್ತು, ಸ್ಲಿಪ್ಪರ್ಸ್ ಎಲ್ಲನೂ ಕಾರಲ್ಲೇ ಹಾಕಿದ್ವಿ. ಮತ್ತು ಅಲ್ಲೆಲ್ಲ ಯಾಕೆ ಅಂದ್ಬಿಟ್ಟು ನೋಡ್ರಿ, ಕುದುರೆ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ದೇವಸ್ಥಾನಕ್ಕೆ ಅಂತ ಹೋಗಿರ್ತೀವಲ್ಲ, ಯಾರಾದರೂ ಕುದುರೆ ಸವಾರಿ ಮಾಡೋರಿದ್ದರೆ ಮಾಡಬಹುದು. ಮತ್ತು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ.
ಮತ್ತು ಯಾವುದೇ ಟೆಂಪಲ್ಗೆ ಹೋದ್ರೂ ಅಲೋ ಇರೋದಿಲ್ಲ ಇವಾಗ ಕ್ಯಾಮ್ರಾ. ಬಟ್ ನಾವು ಏನೂ ತಗೊಳಕ್ಕೆ ಹೋಗೋದಿಲ್ಲ ವಿಡಿಯೋ ಮತ್ತು ಫೋಟೋಸ್ ಎಲ್ಲನೂ. ಮತ್ತು ನಾವು ಯಾಕೆ ಸುಮ್ಮನೆ ಅಂದ್ಬಿಟ್ಟು ಮತ್ತೆ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಾ. ಆಚೆ ಕಡೆ ಸುತ್ತಲೂ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಎನ್ವಿರಾನ್ಮೆಂಟು, ತುಂಬ ಇಷ್ಟ ಆಯಿತು. ಸೆರಗಾಕೊಂಡಿದ್ದಾರೆ ನಮ್ಮಮ್ಮ ತಲೆ ಮೇಲೆ, ಯಾಕಂದರೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಮತ್ತು ಹಾಗೆಯೇ ಬೆವರು ಬರ್ತಾಯಿತ್ತಲ್ಲ, ಹಾಗಾಗಿ ಮತ್ತು ನಾವು ಹಾಗೆಯೇ ಎಲ್ಲನೂ ನೋಡ್ಕೊಳ್ತಾ ಇದ್ವಿ. ನಮ್ಮಮ್ಮ ನನಗಿದ್ದೀನಿ ಹಿಂಗೆ ವೀಡಿಯೋ ಮಾಡ್ತೀಯಾ ಅಂದರು. ಪರವಾಗಿಲ್ಲ ಇರಮ್ಮ ಮಾಡ್ತೀನಿ ಅಂದೆ. ವೀಡಿಯೋ ಮಾಡಿಕೊಂಡೆ ಮತ್ತು ನಾನೆಲ್ಲ ಒಂದು ರೌಂಡ್ ಹಾಕ್ತಾಯಿದ್ದೀನಿ. ನೋಡೋಕ್ಕೆ ಚೆನ್ನಾಗಿತ್ತಲ್ಲ, ಹಾಗಾಗಿ ಮತ್ತು ನನ್ನ ಮಗ ಹೋಗ್ಬಿಟ್ಟು ಕುದುರೆ ಹತ್ರ ಒಂದು ಫೋಟೋ ತೆಗೆಸ್ಕೊತಾ ಇದ್ದೆ. ನಾನೊಂದು ವೀಡಿಯೋನ ಮಾಡಿಕೊಂಡೆ. ಹಾಗೆಯೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.